ಸೊ ಹಾಗೆಯೇ ನಿಮ್ಗೆ ಗೊತ್ತಿರುವ ಹಾಗೆ ಅಮೃತ ಬಳ್ಳಿಯ ಒಂದು ಕಾಂಡದ ಚೂರ್ಣ ಮತ್ತು ಅರಳಲೆಕಾಯಿ ಚೂರ್ಣ ಮತ್ತು ಭದ್ರಮುಷ್ಟಿ ಅಂತ ಬರುತ್ತೆ. ಭದ್ರಮುಷ್ಟಿ ಅಂತಂದರೆ ಜೇಕಿನ ಗಡ್ಡೆ ಅಂತ ಹೇಳ್ತೀವಲ್ವ ಅದು. ಸೊ ಜೇಕಿನ ಗಡ್ಡೆ ನಿಮಗೆ ಪ್ರತಿಯೊಬ್ಬರು ಜಮೀನುಗಳಲ್ಲೂ ಅದು ಬೆಳೀತಿದೆ ನೀರು ಇರುವಂಥ ಜಾಗದಲ್ಲಿ. ಸೊ ಅದರದ್ದು ಕೆಳಗಡೆ ನಿಮಗೆ ತುಂಬ ಚಿಕ್ಕ ಚಿಕ್ಕ ಗಡ್ಡೆಗಳಿರ್ತವೆ, ಕಡಲೆಕಾಯಿ ಬೀಜಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ಅದಲ್ಲ. ಸೊ ಅದರದ್ದು ಗಡ್ಡೆ ಮತ್ತು ಅಳಲೆಕಾಯಿ ಅಂತ ಏನು ಹೇಳ್ತೀವಲ್ವ, ಮದರ್ ಆಫ್ ದಿ ಆಯುರ್ವೇದ. ಸೊ ಅದು ಮತ್ತು ಈ ಒಂದು ಅಮೃತ ಬಳ್ಳಿ ಕಾಂಡದ ಚೂರ್ಣ ಮೂರನ್ನೂ ಮಿಶ್ರಣ ಮಾಡಿ ಸಮ ಪ್ರಮಾಣದಲ್ಲಿ ಅದನ್ನು ನಿತ್ಯ ನಾವು ಜೇನುತುಪ್ಪ ಜೊತೆಗೆ ಅಥವಾ ಹಾಲು ಜೇನುತುಪ್ಪ ಮತ್ತು ಈ ಒಂದು ಚೂರ್ಣವನ್ನು ಮಿಶ್ರಣ ಮಾಡಿ ಕುಡಿತಾ ಬಂದರೆ ಏನಾಗ್ತದೆ ಅಂತಂದರೆ ನಮಗೆ ಶರೀರದಲ್ಲಿ ಎಲ್ಲೆಲ್ಲಿ ನೋವುಗಳಿರ್ತಾವಲ್ವ ಆ ನೋವುಗಳೆಲ್ಲ ಮಾಯ ಆಗ್ತವೆ. ಈ ಮಂಡಿ ನೋವಾಗಿರ್ಬೋದು, ಕೀಲು ನೋವಾಗಿರ್ಬೋದು, ಈ ಥರದ್ದೆಲ್ಲ ನಮಗೇನಾಗ್ತದೆ ಮಾಯ ಆಗ್ತದೆ. ಹಾಗೆಯೇ ನಿಮಗೆ ಈ ಅಮೃತ ಬಳ್ಳಿ ಚೂರ್ಣದ ಜೊತೆಗೆ ಸ್ವಲ್ಪ ಶುಂಠಿ ಪುಡಿ ಮತ್ತು ಅಳಲೆಕಾಯಿ ಮಿಶ್ರಣ ಮಾಡಿ ತೊಗೊಂಡಾಗ ಏನಾಗ್ತದೆ, ಶರೀರದಲ್ಲಿ ನಮಗೆ ತೂಕ ಕಡಿಮೆ ಆಗ್ತದೆ, ಅಂದರೆ ಏನಾದ್ರು ವೆಯ್ಟ್ ಇದ್ದರೆ ಕಡಿಮೆ ಆಗ್ತದೆ. ಸ್ನೇಹಿತರೆ, ಈ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಜ್ವರಕ್ಕೆ ಮತ್ತು ಮಹಿಳೆಯರ ಮುಟ್ಟಿನ ಸಮಸ್ಯೆಗೆ ಮತ್ತು ಒಂದು ಅಧಿಕ ತೂಕಕ್ಕೆ ಮತ್ತು ನಮಗೆ ಕೀಲು ನೋವುಗಳಿಗೆ ಮತ್ತು ಗಾಯ ವಾಸಿಯಾಗದೇ ಇದ್ದಾಗ ಇಂಥ ಹಲವಾರು ಕಾಯಿಲೆಗಳಿಗೆ ಈ ಒಂದು ಅಮೃತ ಬಳ್ಳಿಯನ್ನು ನಾವು ಬಳಸ್ಕೊತೇವೆ. ಸೊ ಇದಿಷ್ಟೇ ಅಲ್ಲ ಇದರ ಉಪಯೋಗ, ಇದಕ್ಕಿಂತನೂ ಸುಮಾರು ಜ್ವರಕ್ಕೆ ಅದಕ್ಕೆಲ್ಲ ಬಳಸ್ತೇವೆ. ಸೊ ಇದನ್ನು ನಾವು ಸುಮಾರು ನಾನೇನು ಹೊಸದಾಗಿ ಕಂಡುಹಿಡಿದಿರೋದಲ್ಲ. ಸೊ ಇದನ್ನು ನಮ್ಮ ಋಷಿ ವಿಜ್ಞಾನಿಗಳು ನಮ್ಮ ಆಯುರ್ವೇದ ಸಂಹಿತೆಗಳಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ, ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ತಾವು ಕೂಡ ನಮ್ಮ ಸುಲಭ ಭಾಷೆಯಲ್ಲಿ ಕನ್ನಡದಲ್ಲಿ ಸಾಕಷ್ಟು ಪುಸ್ತಕಗಳಿರ್ತವೆ ಈ ಆಯುರ್ವೇದ ರಿಲೇಟೆಡು ಮತ್ತು ಈ ಮನೆಮದ್ದು ರಿಲೇಟೆಡು ಮತ್ತು ಈ ಸಸ್ಯಗಳ ರಿಲೇಟೆಡು. ಅದನ್ನೆಲ್ಲ ತಗೊಂಡು ನೀವು ಸ್ವಲ್ಪ ಅಧ್ಯಯನ ಮಾಡಿ ಈ ಮನೆ ಸುತ್ತಮುತ್ತ ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂಥ ಈ ಅರಿಶಿನ, ಕಾಳುಮೆಣಸು, ಶುಂಠಿ, ಹಿಂಗು, ಬೆಳ್ಳುಳ್ಳಿ, ಎಣ್ಣೆ, ಬೆಲ್ಲ, ತುಪ್ಪ ಇವೆಲ್ಲ ಔಷಧಿಗಳೇ. ಅದನ್ನು ಯಾವ್ಯಾವ ಕಾಯಿಲೆಯಲ್ಲಿ ಯಾವ್ಯಾವ ರೀತಿ ಬಳಸಬೇಕು ಮತ್ತು ವಾತ ಪಿತ್ತ ಕಫಗಳನ್ನು ನಾವು ಹೇಗೆ ಸಮನವಾಗಿ ಇಟ್ಕೋಬೇಕು ಮತ್ತು ಧಾತುಗಳನ್ನು ಹೇಗೆ ಸಮವಾಗಿ ಇಟ್ಕೋಬೇಕು ಮತ್ತು ನಮ್ಮದು ಮಲಬದ್ಧತೆ ಆಗದೆ ಇರೋ ಥರ ಜೀರ್ಣಾಂಗ ವ್ಯವಸ್ಥೆಯನ್ನು ಹೇಗೆ ಚೆನ್ನಾಗಿ ಇಟ್ಕೋಬೇಕಂತ ನೀವು ಇಂಥ ಕಾರ್ಯಕ್ರಮಗಳಿಗೋ ಮುಖಾಂತರ ಮತ್ತು ನೀವು ಸ್ವ ಅಧ್ಯಯನ ಮಾಡಿ. ಸ್ವ ಅಧ್ಯಯನ ಅಂದರೆ ಒಳ್ಳೊಳ್ಳೆ ಪುಸ್ತಕಗಳು ಸಿಗ್ತಾವಲ್ಲ, ತಗೊಂಡು ಅಧ್ಯಯನ ಮಾಡಿ ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೇಕಂತ ಹೇಳ್ತಾ, ಈ ಅಮೃತ ಬಳ್ಳಿ ಎಲೆ ಮತ್ತು ಬೇವಿನ ಎಲೆನ ನಾವು ಸ್ನಾನದ ಒಂದು ನೀರಿಗೆ ಹಾಕಿ ಆ ನೀರನ್ನು ಚೆನ್ನಾಗಿ ಕುದಿಸಿ ಅದನ್ನು ನಿತ್ಯವೂ ಸ್ನಾನ ಮಾಡೋದರಿಂದ ನಮ್ಮ ಚರ್ಮದಲ್ಲಿರ್ತಕ್ಕಂತಹ ಚರ್ಮ ಕಾಯಿಲೆಗಳು, ಈ ದದ್ದು, ಹುಳುಕಡ್ಡಿ, ಗಜಕರ್ಣ, ಈ ಥರದ ಸುಮಾರು ಚರ್ಮ ಕಾಯಿಲೆಗಳಿಗೆ ಇದು ಅಮೃತದ ರೀತಿ ಕೆಲಸ ಮಾಡುತ್ತೆ. ಹಾಗೆಯೇ ಈ ಒಂದು ಅಮೃತ ಬಳ್ಳಿಯ ಎಲೆಯ ಕಲ್ಕಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಬೇವಿನ ಎಲೆ ಹಾಕಿ ಮುಖದಲ್ಲಿರ್ತಕ್ಕಂಥ ಕಲೆಗಳೇನಿರ್ತಾವಲ್ವ, ಈ ಮೊಡವೆಗಳಾಗಿ ಅಂಥ ಕಲೆಗಳ ಇದ್ದಂತಹ ಪರಿಸ್ಥಿತಿಯಲ್ಲಿ ಅರಿಶಿನ ಮತ್ತು ಇದರದೊಂದು ಕಲ್ಕ ಮತ್ತು ಬೇವಿನ ಎಲೆ ಕಲ್ಕನ್ನು ನಾವು ಮುಖದ ಮೇಲೆ ಲೇಪನ ಮಾಡಿ ಪೇಸ್ಟ್ ಪ್ಯಾಕ್ ಅಂತ ಏನು ಹೇಳ್ತೀವಲ್ವ ಆ ಥರ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಬೇಕಾದ್ರೆ ನಾವು ಅದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಕೋಬೋದು. ಅಮೃತ ಬಳ್ಳಿ ಎಲೆ ಪೇಸ್ಟು, ಮೊಸರು, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಬೇವು, ಇವು ನಾಲ್ಕನ್ನು ಸೇರಿಸಿ ನಾವು ನಿತ್ಯ ಒಂದು 15-20 ದಿನ ನಾವು ಮುಖದ ಮೇಲೆ ಇದನ್ನ ಪೇಸ್ಟ್ ಪ್ಯಾಕ್ ಥರ ಲೇಪನ ಮಾಡ್ಕೊತ ಬಂದರೆ ನಮಗೇನಾಗ್ತದೆ, ಮುಖದಲ್ಲಿ ಕಾಂತಿ ಹೆಚ್ಚಾಗ್ತದೆ. ಹಾಗೆಯೇ ನಮ್ಮ ಒಂದು ಮೊಡವೆಗಳು ಕಡಿಮೆ ಆಗ್ತವೆ ಮತ್ತು ಮೊಡವೆಯಿಂದ ಆಗಿರ್ತಕ್ಕಂಥ ಕಲೆಗಳು ಕೂಡ ಈ ಒಂದು ಪೇಸ್ಟ್ ಪ್ಯಾಕಿಂದ ಹೋಗ್ತವೆ. ಈ ಒಂದು ಅಮೃತ ಬಳ್ಳಿಯ ಕಾಂಡದ ಚೂರ್ಣ ಮತ್ತು ಜೇನುತುಪ್ಪ ಇವೆರಡನ್ನು ಬಳಸಿ ನಾವು ನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಮ್ಮಿ ಇದ್ದರೆ ಅದು ಜಾಸ್ತಿ ಆಗುತ್ತೆ. ಹಾಗೆಯೇ ನಮಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಈ ಅಮೃತ ಬಳ್ಳಿಯನ್ನು ನಾವು ಬಳಸುವಾಗ ಕೆಲವು ಅನುಪಾನಗಳೊಂದಿಗೆ ಬೆಳೆಸಿದಾಗ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ. ಸೊ ಜೇನುತುಪ್ಪದೊಂದಿಗೆ ಇದನ್ನು ನಾವು ಬಳಕೆ ಮಾಡಿದಾಗ ಏನಾಗ್ತದೆ ಅಂತಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ವಾತ ಕಡಿಮೆ ಆಗುತ್ತೆ. ಅಂದರೆ ಕೀಲು ನೋವು, ವಾಯು ನೋವು ಏನಿರ್ತಾವಲ್ವ ಈ ಥರದ ವಾತದ ಅಂಶ ಕಡಿಮೆ ಆಗ್ತದೆ. ಇದನ್ನು ನಾವು ಜೇನುತುಪ್ಪದೊಂದಿಗೆ ಸೇವನೆ ಮಾಡಿದಾಗ ಕಫಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕಡಿಮೆ ಆಗ್ತವೆ. ಹಾಗೆ ಇದನ್ನು ನಾವು ಬೆಲ್ಲದೊಂದಿಗೆ ಸೇವನೆ ಮಾಡಿದಾಗ ನಮಗೆ ಮಲವಿಸರ್ಜನೆ ಕ್ಲೀನಾಗಿ ಆಗ್ತದೆ. ಹಾಗೆ ಇದನ್ನು ನಾವು ಅಮೃತ ಬಳ್ಳಿಯ ಒಂದು ಚೂರ್ಣವನ್ನು ಕಲ್ಲು ಸಕ್ಕರೆ ಒಂದಿಗೆ ಸೇವನೆ ಮಾಡಿದಾಗ ಏನಾಗ್ತದೆ, ನಮಗೆ ಶರೀರದಲ್ಲಿರ್ತಕ್ಕಂಥ ಪಿತ್ತದ ಅಂಶ ಕಡಿಮೆ ಆಗ್ತದೆ. ಹಾಗೆ ನಮಗೆ ಇದನ್ನು ನಾವು ಹರಳೆಣ್ಣೆ ಜೊತೆಗೆ ಸೇವನೆ ಮಾಡಿದಾಗ ನಮಗೆ ಈ ವಾತ ರಕ್ತ ಅಂತೇನು ಹೇಳ್ತಾರಲ್ವ ಆ ಥರದ್ದು ರಕ್ತ ಎಲ್ಲ ಶುದ್ಧಿ ಆಗ್ತದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಅಮೃತದಂತಹ ಈ ಒಂದು ಸಸ್ಯವನ್ನು ತುಪ್ಪದೊಂದಿಗೆ ಸೇವನೆ ಮಾಡಿದ್ರೆ ವಾತ, ಕಲ್ಲು ಸಕ್ಕರೆಯೊಂದಿಗೆ ಸೇವನೆ ಮಾಡಿದ್ರೆ ಪಿತ್ತ, ಬೆಲ್ಲದೊಂದಿಗೆ ಸೇವನೆ ಮಾಡಿದ್ರೆ ಮಲಬದ್ಧತೆ ಹೋಗ್ತದೆ, ಹರಳೆಣ್ಣೆ ಜೊತೆ ಸೇವನೆ ಮಾಡಿದ್ರೆ ನಮಗೆ ವಾತ ರಕ್ತ ಕಡಿಮೆ ಆಗ್ತದೆ. ಹಾಗೆಯೇ ನಿಮಗೆ ಜೇನುತುಪ್ಪದೊಂದಿಗೆ ಸೇವನೆ ಮಾಡಿದ್ರೆ ಕಫ ಕಡಿಮೆ ಆಗ್ತದೆ ಅಂತ ಹೇಳ್ತಾ, ಈ ಅಮೃತ ಬಳ್ಳಿಯ ಇಂಥ ಅನೇಕ ಪ್ರಯೋಜನಗಳನ್ನು ನೀವು ಅಧ್ಯಯನದ ಮುಖಾಂತರ ತಿಳ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ.